ನಿರೀಕ್ಷೆ ಎಂಬ ನೋವಿನ ಮೂಲ. ಸಂತೋಷದಿಂದ ಇದ್ದು ಬದುಕನ್ನು ಆನಂದಿಸುವವರೊಮ್ಮೆ ಸೂಕ್ಷ್ಮವಾಗಿ ಗಮನಿಸಬಹುದು. ಅವರಿಗೆ ಪರಮಾತ್ಮ ಸಂತೋಷವನ್ನೇ ಕೊಟ್ಟು ಬಿಟ್ಟಿದ್ದಾನೆ ಎಂದರ್ಥಲ್ಲ. ಅಂಥವರಲ್ಲಿ ಹೆಚ್ಚಿನವರು ನೋವು ಕೊಡುವ ದೊಡ್ಡ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುವುದಿಲ್ಲ. ಹಾಗೆಂದು ಅವರದ್ದು ಗೊತ್ತು ಗುರಿಯಿಲ್ಲದ ಬದುಕು ಎಂದಲ್ಲ. ಆದರೆ ಅವರ ಬಳಿ ಗುರಿ ತಪ್ಪಿದರೆ ಮತ್ತೊಂದು ಆಯ್ಕೆ ಇರುತ್ತದೆ. ಉದಾಹರಣೆಗೆ, ಹಳ್ಳಿಯಲ್ಲಿ ಹುಟ್ಟಿದ ವ್ಯಕ್ತಿಯೊಬ್ಬ ಕಷ್ಟಪಟ್ಟು ಓದಿ ಇಂಜಿನಿಯರಿಂಗ್ ಆಗಿರುತ್ತಾನೆ. ಇನ್ನೇನು ದೊಡ್ಡ ಹುದ್ದೆಗೇರುತ್ತೇನೆ ಎಂದು ಕನಸು ಕಾಣುವಾಗಲೇ ಹಳ್ಳಿಯಲ್ಲಿರುವ ತನ್ನ ಹೆತ್ತವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವನ ಹೆಗಲೇರುತ್ತದೆ. ಬದುಕಿನ ಹಾದಿ ಬದಲಾಗುತ್ತದೆ. ಆ ಕ್ಷಣದಲ್ಲಿ ಕೊಂಕು ಮಾತುಗಳು ನೋಯಿಸಬಹುದು, ಆರ್ಥಿಕ ಪರಿಸ್ಥಿತಿ ಹಳಿತಪ್ಪಬಹುದು. ಆದರೆ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯುವುದೇ ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ನೆನಪಿಡಿ, ಸಂತೋಷ, ದುಃಖ ಎಲ್ಲವೂ ನಮ್ಮ ದೃಷ್ಟಿಕೋನದಲ್ಲಿರುತ್ತದೆ ಅಷ್ಟೇ ಎಂದು ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ.